ಎಲ್ಲ ಮುಗಿದು ಹೋಗಬಹುದು, ಚರ್ಚೆನೇ ಆಗ್ಬೋದು, ನಿಂತು ಹೋಗಬಹುದು, ನಾವು ಮತ್ತೆ ಬೇರೆ ಸುದ್ದಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಇದು ನಿಲ್ಲ ಲಕ್ಷಣ ಕಾಣಿಸ್ತಾ ಇಲ್ಲ ರೀ. ಸಿ ಟಿ ರವಿಯವರು ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ಪ್ರಾಸ್ಟಿಟ್ಯೂಟ್ ಅಂದಂಥ ವಿವಾದ. ಎರಡೂ ಕಡೆ ವರ್ಷನ್ಗಳು ನಿಮಗೆ ಗೊತ್ತು, ನಾನು ಹಂಗೆ ಹೇಳೇ ಇಲ್ಲ ಅಂತ ಸಿ ಟಿ ರವಿಯವರು ಅಂತಾರೆ. ಅವರು ನನ್ನನ್ನು ಕೊಲೆಗಾರ ಅಂತ ಕೂಗ್ತಾ ಇದ್ದಾಗ ನಾನು ಕೊಲೆಗಾರ ಅನ್ನೋದು ನನಗೆ ಸರಿಯಾಗಿ ಕಿವಿಗೆ ಬಿದ್ದಿರಲಿಲ್ಲ. ಫ್ರಸ್ಟ್ರೇಟಾಗಿ ಗಲಾಟೆ ಮಾಡ್ತಿದ್ದೀರಿ, ಫ್ರಸ್ಟ್ರೇಟು ಅಂತಿದ್ದೆ ನಾನು. ಅವರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕೇಳಿದೆ, ನಾನೇನು ಮಾಡಲಿ ಅಂತಾರೆ ಅವರು. ಇಷ್ಟೆಲ್ಲ ಆದಮೇಲೆ ಒಂದು 2-3 ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೆ ಬರಲಿಲ್ಲ, ಯಾರನ್ನೂ ಭೇಟಿಯಾಗಲಿಲ್ಲ, ಮಾಧ್ಯಮದ ಮುಂದೆ ಕಾಣಿಸಿಕೊಳ್ಳಲಿಲ್ಲ. ಬೇಜಾರಾಗಿರುತ್ತೆ, ಸಹಜ. ಮನೆಯೊಳಗಿದ್ರು, ಜನರನ್ನು ಸಹಿತ ಭೇಟಿಯಾಗಲಿಲ್ಲ. ನೀವು ಕ್ಯಾಮ್ರಾದ ಎದುರಿಗೆ ಬರೋದು ಬಿಡಿ. ಈಗ ಹೊರಗೆ ಬಂದು ಒಂದು ವಿಡಿಯೋ ತೋರಿಸ್ತಾರೋ, ಇದನ್ನು ಕೇಳಿಸ್ಕೊಂಡು ನೋಡಿ ಅವರು ಆ ಶಬ್ದ ಬಳಸಿದಾರೋ ಬಳಸಿಲ್ವೋ ಅಂತ. ಆ ಶಬ್ದ ಬಳಸಿಲ್ವೋ ನೀವೇ ಕೇಳಿಸ್ಕೊಳ್ಳಿ. BJP MLC ಸಿ ಟಿ ರವಿ ತಾಯಿ ಮಗ ಆಗಿದ್ರೆ ಸತ್ಯ ಹೇಳಬೇಕು. ಸಿ ಟಿ ರವಿಗೆ ಶಿಕ್ಷೆ ಆಗೋ ತನಕ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ವಿಡಿಯೋ ತೋರಿಸಿದ್ರು. ಅದಾದ ಮೇಲೆ ಮಾತಾಡಿದ್ರು. ಬೆಳಗಾವಿಯಲ್ಲಿ ಇವರು ಮಾತನಾಡಿದ್ದಕ್ಕೆ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ಅವರು ಉತ್ತರ. ಸರ್ವತಂತ್ರ ಸ್ವತಂತ್ರ ಏನು ಮಾತಾಡ್ತೀರೋ ಮಾತಾಡ್ಕೊಳ್ಳಿ ಅನ್ನೋಥರ ಕೇಳಿಸ್ಕೊಳ್ಳಿ. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ BJPರಿಗೆ ಇವತ್ತು ನಾಚಿಕೆ ಆಗ್ತದೆ. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಸೋದಿಲ್ಲ, ಕಾನೂನು ಹೋರಾಟ ಮುಂದುವರಿಸ್ತೀನಿ. ಇವತ್ತು ಸಿ ಟಿ ರವಿ ಅವರು ಒಂದು ದೇವರು ಅನ್ನುವಂಥ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ BJPಯವರು, ಅದು ಅವರ ಮುಖವಾಡ. ಗೋಮುಖ ವ್ಯಾಘ್ರಗಳು ಇವರೆಲ್ಲ. ಸ್ವತಂತ್ರರಿದ್ದಾರೆ ಅವರು ಹೇಳಿಕೆ ಕೊಡೋದಕ್ಕೆ. ಈಗ ತನಿಖಾ ಹಂತದಲ್ಲಿದೆ. ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ. ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗು ಕೂಡ ಕೊಟ್ಟಿದ್ದಾರೆ. ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ. ಅವರು ಬೆದರಿಕೆಗೆ ಹೆದರೋದೂ ಇಲ್ಲ. ಬೆಳಗಾಮು ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಕೊಳ್ಳಲ್ಲ, ನಾವು ಕೂಡ ಅದಕ್ಕೆ ಅವಕಾಶ ಕೊಡೋದು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಈ ರಾಜ್ಯದ ಈ ಚೆನ್ನಮ್ಮನಾಡಿನ ಒಬ್ಬ ಮಹಿಳೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೂತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಫೋನ್ ಮಾಡಿದ್ರು ನನಗೆ ಸಾಂತ್ವನ ಹೇಳುವಂಥ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ. ಇಲ್ಲಿಗೆ ಆ ಕಮಿಷನರ್ ದೃಷ್ಟಿಯಲ್ಲಿ BJPಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಆಳುವವರಿಗೊಂದು ಕಾನೂನು, ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ. ಕೆಲವು ಮಾತ್ರ ಜಾಣ ಮರವು ಜಾಣ ಕಿವಿಡು ಆಗಬಾರ್ದಲ್ಲ. ಅವ್ರದ್ದೆಲ್ಲರದ್ದು ಕಾಲ್ ಲಿಸ್ಟ್ ತೆಗೆದ್ರೆ ಪ್ರೈವೇಟು ಮತ್ತು ಅಫಿಷಿಯಲ್ ಎರಡೂ ತೆಗಿಬೇಕು. ಯಾಕೆಂದರೆ ಅವರು 2-3 ಫೋನನ್ನು ಯೂಸ್ ಮಾಡ್ತಾಯಿದ್ರು. ಅದೆಲ್ಲ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಏನು ಮಾಡಿದ್ರೆ ಎಷ್ಟು ಹರ್ಟ್ ಆಗಬಹುದು ಅನ್ನೋದನ್ನು ಕಾನೂನು ನಿರ್ಧರಿಸೋದಕ್ಕಾಗೋದಿಲ್ಲ. ಏನು ಅಂದರೆ ಎಷ್ಟು ಹರ್ಟ್ ಆಗಬೇಕು, ಏನು ಮಾಡಿದ್ರೆ ಎಷ್ಟು ಬೇಜಾರು ಮಾಡ್ಕೋಬೇಕು, ಎಷ್ಟು ದೊಡ್ಡದನ್ನು ಕ್ಷಮಿಸಿ ಬಿಡಬಹುದು, ಎಷ್ಟು ಚಿಕ್ಕದಕ್ಕೂ ನಾನು ಕ್ಷಮೆನೇ ಮಾಡೋದಿಲ್ಲ ಅಂತ ಹೋಗ್ಬೋದು. ಅದು ಯಾವುದನ್ನು ಕಾನೂನು ನಿರ್ಧರಿಸೋದಕ್ಕಾಗೋದಿಲ್ಲ. ಅದು ವೈಯಕ್ತಿಕವಾದ ವಿಷಯ. ಈಗ ಪ್ರಿಯಾಂಕಾ ಗಾಂಧಿ ನನ್ನ ತಂದೆನ ಕೊಂದವ್ರನ್ನ ಕ್ಷಮಿಸ್ಬಿಡ್ತೀನಿ ನಾನು ಅಂತಾರೆ, ಅದು ಅವ್ರದ್ದು ವಿಷಯ ಅಷ್ಟೇ. ನನಗೆ ಕೆಟ್ಟ ಶಬ್ದ ಬಳಸಿದ್ದಾರೆ ಇವರು, ನಾನು ಬಿಡೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಅವ್ರಿಗೆ ಬಿಟ್ಟಿದ್ದದು. ಎಷ್ಟೇ ಹರ್ಟ್ ಆಗಬೇಕು, ಇಷ್ಟೇ ಬೇಜಾರು ಮಾಡ್ಕೋಬೇಕು ಅಂತ ಕಾನೂನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಆದರೆ ಇಂತಿಂಥ ತಪ್ಪಿಗೆ ಈ ಮಾರ್ಗದ ಮೂಲಕ ಇಷ್ಟು ಶಿಕ್ಷೆ ಅಂತ ಕಾನೂನು ನಿರ್ಧಾರ ಮಾಡುತ್ತೆ. ಇಂತಿಂಥ ತಪ್ಪಿಗೆ ಈ ಮಾರ್ಗದ ಮೂಲಕ ಇಷ್ಟು ಶಿಕ್ಷೆ. ಈಗ ದರ್ಶನ್ ಕೇಸ್ ಅಷ್ಟೆಲ್ಲ ಮಾತಾಡ್ತೀವಲ್ಲ ನಾವು. ದರ್ಶನ್ ಮರ್ಡರ್ ಮಾಡಿದ್ದು ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಂತೂ ನಿಜ. ದರ್ಶನ್ ಎರಡನೇ ಪತ್ನಿ ಅಂದರೆ ವಿಜಯಲಕ್ಷ್ಮಿ ಅವ್ರಿಗೆ ಬೇಜಾರಾಗುತ್ತೆ. ಯಾರು ಪವಿತ್ರ ಗೌಡ ಮೆಸೇಜ್ ಮಾಡಿದ್ದಂತೂ ನಿಜ. ಪವಿತ್ರ ಗೌಡ ದರ್ಶನ್ಗೆ ಹೇಳಿದಾಗ ದರ್ಶನ್ ಇಷ್ಟೇ ಲೆವೆಲ್ಗೆ ಸಿಟ್ಟು ಮಾಡ್ಕೋಬೇಕು ಅಂತ ಕಾನೂನು ಹೇಳೋದಿಲ್ಲ.
ಕಾನೂನು ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ಬರೋದಿಲ್ಲ. ಅಷ್ಟೇ ಆಕ್ಸೆಪ್ಟ್ ಮಾಡ್ಕೊಂಡ್ರಿ, ಇಷ್ಟೇ ಮಾಡ್ಕೋಬೇಕು ಅದನ್ನು ಹೇಳೋದಿಲ್ಲ ಕಾನೂನು. ಆದರೆ ಮೆಸೇಜ್ ಮಾಡಿದ ರೇಣುಕಾ ಸ್ವಾಮಿಗೆ ಯಾವ ಮಾರ್ಗದ ಮೂಲಕ ಎಷ್ಟು ಶಿಕ್ಷೆ ಅಂತ ಕಾನೂನಿದೆ. ಹಾಗೆ ಪ್ರಾಸ್ಟಿಟ್ಯೂಟ್ ಅಂದ್ಬಿಟ್ರು ನನಗೆ ಅನ್ನುವ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಏನಿದೆಯಲ್ಲ, ಅದಕ್ಕೆ ಈ ಮಾರ್ಗದ ಮೂಲಕ ಇಷ್ಟು ಶಿಕ್ಷೆ ಅಂತ ಕಾನೂನಿದೆ. ಸಿ ಟಿ ರವಿ ಅವ್ರಿಗೆ ಈ ಮಾರ್ಗದ ಮೂಲಕ ಇಷ್ಟು ಶಿಕ್ಷೆ ಅವರು ಅಂದಿದ್ದು ಸಾಬೀತಾದರೆ ಅಂತ. ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡಬೇಕು, ಸಭಾಪತಿಗಳು ಅದನ್ನು ಎಥಿಕ್ಸ್ ಕಮಿಟಿಗೆ ಕೊಡಬೇಕು, ಎಥಿಕ್ಸ್ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟಿನ ಆಧಾರದ ಮೇಲೆ ಸಿ ಟಿ ರವಿ ಅವರ ವಿರುದ್ಧ ಇಷ್ಟು ಕ್ರಮ ಅಂತ ಸಭಾಪತಿಗಳು ತಗೋಬಹುದು. ಸಿ ಟಿ ರವಿ ಅವರನ್ನು ಜೈಲಿಗೆ ಹಾಕಿಬಿಡಿ ಸಾಧ್ಯತೆ ಇದೆಯಾ? ಇಲ್ಲ, ಸಭಾಪತಿಗಳು ಮಾಡೋದಕ್ಕಾಗೋದಿಲ್ಲ ಅದನ್ನ. ಅಥವಾ ನೀವಿಂದ ಮೇಲೆ MLCನೇ ಅಲ್ಲ, ವಿಧಾನ ಪರಿಷತ್ ಸದಸ್ಯತ್ವ ರದ್ದು, ಮನೆಗೆ ಹೋಗಿ ಇನ್ನುವಂಥ ಸಭಾಪತಿಗಳು ಹೇಳ್ಬೋದಾ? ಇಲ್ಲ, ಹಂಗೆ ಮಾಡೋದಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಪೊಲೀಸರು ಕೂಡ ಇದರಲ್ಲಿ ಏನು ಆ್ಯಕ್ಷನ್ ತಗೊಳ್ಬೋದು ಅನ್ನೋದಕ್ಕೂ ನಿರ್ದಿಷ್ಟವಾಗಿದೆಯಲ್ಲ, ಹಂಗೆ ಸಭಾಪತಿಗಳಿಗೂ ಕೂಡ ಇಷ್ಟೇ ನಿರ್ದಿಷ್ಟವಾಗಿದೆ. ಆಗಬೇಕಾಗಿದ್ದದ್ದು ಅದು. ಇದು ಪೊಲೀಸ್ ಸ್ಟೇಷನ್ನಿಗೆ ಹೋಗಿದೆ. ಸಭಾಪತಿಗಳಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಯಾರೊಬ್ಬ ಮನೆ ಯಜಮಾನ ಇರ್ತಾನೆ ರೀ, ಮನೇಲೇನೋ ಒಂದು ಗಲಾಟೆ ಆಗ್ತಿದೆಯಪ್ಪ, ಪಕ್ಕದ ಮನೆಯವ್ರು ಯಾರೋ ಬಂದು ಬುದ್ಧಿ ಇದು ಸರಿಯಾದ ಉದಾಹರಣೆ ಹೌದು ಅಲ್ಲೋ ಗೊತ್ತಿಲ್ಲ. ಇಲ್ಲಿ ಸದನ ಅನ್ನುವಂಥದ್ದು ಸದನಕ್ಕೆ ಯಜಮಾನರವರು. ಸಂವಿಧಾನ ಸ್ಪಷ್ಟವಾಗಿ ಬರೆದಿಡುತ್ತೆ. 1600ರಲ್ಲಿ ಇಂಗ್ಲೆಂಡಿನಲ್ಲಿ ಈ ನಿಯಮ ಮಾಡುವ ಅವಶ್ಯಕತೆ ಯಾಕೆ ಬಂದಿತ್ತು ಅನ್ನೋದು ಹೇಳಿದ್ದೀನಿ ನಾನು. ಸಂವಿಧಾನ ಸ್ಪಷ್ಟವಾಗಿ ಬರೆದಿಡುತ್ತೆ, ಒಳಗಡೆ ಏನೇ ಆದರೂ ಪೊಲೀಸರು ಬರೋಂಗಿಲ್ಲ ಇದಕ್ಕೆ ಅಂತ. ಅದನ್ನು ಮರು ವ್ಯಾಖ್ಯಾನ ನಮ್ಮ ಸುಪ್ರೀಂ ಕೋರ್ಟ್ ಮಾಡಿದೆ. ಒಳಗಡೆ ಏನೇ ಆದರೂ ಅಲ್ಲ, ಏನೇ ಮಾತಾಡಿದ್ರು ಅಷ್ಟೇ, ಮಾತಿಗೆ ದಾಟಿ ಮಾತಿಗೆ ಮೀರಿ ಏನಾದರೆ ಪೊಲೀಸ್ ಬರಬಹುದು ಅಲ್ಲಿ ಅಂತ ಸುಪ್ರೀಂ ಕೋರ್ಟ್ ಮರು ವ್ಯಾಖ್ಯಾನ ಮಾಡಿದೆ. ಈಗ ಸಭಾಪತಿಗಳು ಹೇಳ್ತಾ ಇದ್ದಾರೆ, ಪೊಲೀಸರು ಯಾಕೆ ಬಂದ್ರಿ ಇಲ್ಲಿ, ಏನು ಕೆಲಸ ಇವ್ರದ್ದು ಅಂತ. ಅವತ್ತು ನಿರಂತರವಾಗಿ ಸಿ ಟಿ ರವಿ ಅವ್ರ ಜೊತೆ ಟಚ್ನಲ್ಲಿದ್ದಂತೆ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟರಂತೆ ಬಸವರಾಜ ಹೊರಟ್ಟಿಯವರು, ಹುಷಾರು ಸಿ ಟಿ ರವಿಗೆ ಏನಾರೋ ಆದರೆ ಬಿಡಲ್ಲ ನಿಮ್ಮನ್ನು ಅಂತ. ನಾನು ಸುರಕ್ಷಿತನಾಗಿದ್ದೀನಿ ಅಂತ ಸಿ ಟಿ ರವಿ ಅವ್ರು ಹೇಳಿದ್ಮೇಲೆ ಮಲ್ಕೊಂಡೆ ನಾನು ಅವತ್ತು ರಾತ್ರಿ ಅಂತ ಬಸವರಾಜ ಹೊರಟ್ಟಿಯವರು ಬೆಂಗಳೂರಲ್ಲಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾರಿಗೆ ಹೆಣ್ಮಗಳಿಗೆ ಬೈದು ಅಂತ ತಿಳ್ಕೊಂಡೇಳಿ ಅವರು ಕಂಪ್ಲೇಂಟ್ ಕೊಡೋರು. ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡ್ಯಾರ. ಅದು ನಮ್ಮ ಇದಕ್ಕೆ ಅದು ಸಂಬಂಧ ಇಲ್ಲ. ಒಂದೇನು ಮಿಸ್ಟೇಕ್ ಮಾಡ್ಯಾರ ಅಂದ್ರೆ ವಿಧಾನ ಪರಿಷತ್ತಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಹಾಕ್ಯಾರ, ಅದು ತಪ್ಪು. ನಾಳೆ ಅದು ಬಂದಾಗ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ FIR ಬಂದಿದೆ. ಅದು ಕೊಟ್ಟಿದ್ದರೆ ನಾವು ಮತ್ತೆ ಅವ್ರನ್ನ ಸಂಬಂಧ ಹೇಳಿನೇ ಆಗಲಿ ಪೊಲೀಸ್ ಕಮಿಷನರ್ಗೆ, ನಮ್ಮ ಸದನದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು, ಹೊರಗಡೆ ಮಾಡಬೇಕಾಗಿತ್ತು, ಇಲ್ಲಿ ಮಾಡಿದ್ರೆ ಇಲ್ಲ ಸರ್ ಗೊತ್ತಿಲ್ಲ, ಅದನ್ನು ನಾವು ಸರಿಪಡಿಸ್ತೀವಿ ಅಂದರೆ ಅಷ್ಟು ಮಾಡ್ಯಾರ. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ, ನಮ್ಗೆ ಸಂಬಂಧ ಇಲ್ಲ. ರಾತ್ರಿ 1:30 ಗಂಟೆವರೆಗೆ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನೇ ಪೊಲೀಸ್ ಕಮಿಷನರ್ ಇಂದ SP ಗೆ ಮಾತಾಡಿದೆ, ಸರ್ ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ. ಯಾವುದನ್ನು ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡೋಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು SP ಹೇಳಿನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೆ ಒಳಗೆ ತಂದಿಟ್ಟಾರ ಅವನು, ಯಾರಿಗೂ ಗೊತ್ತಿಲ್ಲ ಅದು. 5 ಗಂಟೆ ನಾನು ರವಿಗೌಡ ಮಾತಾಡ್ಕೊತಾ ಇದ್ದೀನಿ, 3 ಸರಿ ಮಾತಾಡಿನಿ. ಇನ್ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ, ಯಾಕಂದ್ರೆ ನನ್ನ ಕಂಟ್ರೋಲ್ ಮೀರಿದ್ರೆ ನಾವು ಮಾಡ್ಬೋದು. ನಮ್ಮ ಕಂಟ್ರೋಲ್ದಾಗ ಐತಲ್ಲ, ಎಲ್ಲ ಕಾನೂನುಗಳನ್ನ ಕಾಯ್ದೆಗಳನ್ನ ಓದ್ಕೊಂಡೆಲ್ಲ ಮಾಡಿ ಚರ್ಚೆ ಮಾಡಿ ಅದರ ನಂತರ ನಾವು ನಮ್ಮ ತೀರ್ಮಾನ ಕೊಟ್ಟಾಗ ಎಥಿಕ್ಸ್ ಕಮಿಟಿ ಕೊಡುವಂಥ ಅವಶ್ಯಕತೆ ಆವಾಗ ಬಂದಿಲ್ಲ, ಈಗ ಬರೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಮುಂದೆ ಏನು ಮಾಡ್ಬೇಕಂತ ನೋಡಿ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟ್ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋಕ ನಮ್ಗೆ ಏನು ಸಂಬಂಧ ಹೇಳೋದು? ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಕೇಳೋ ಹಂಗೆ ಅವ್ರು ಕೇಳಿದ ತಪ್ಪದು, ಕೇಳಕ್ಕೆ ಮಾನ್ಯ ಸಭಾಪತಿಗಳು ಮಾತಾಡೋದೇ ಹಂಗೆ. ಬಸವರಾಜ ಹೊರಟ್ಟಿರು ಏಕಮಾರ್ ದೊ ತುಕಡ ಅವರು ಮಹಿಳಾ ಆಯೋಗ ಪತ್ರ ಬರೆಯುತ್ತದ್ದು ಏನು ಸಂಬಂಧ ನಮಗೆ ಅಂದ್ರೆ ಅವರು ಸದನದ ಒಳಗೆ ನಡೆದಿದ್ದು. ಪೊಲೀಸರಿಗೆ ಏನು ಕೆಲಸ ಇದರಲ್ಲಿ? ಪೊಲೀಸರಿಗೆ ಹೇಳಿದೆ ನಾನು, ಹುಷಾರ್ ಸಿ ಟಿ ರವಿಗೆ ಏನಾರು ಆದರೆ ಅನ್ನೋ ಎಚ್ಚರಿಕೆಯನ್ನು ಪೊಲೀಸರಿಗೆ ಕೊಟ್ಟಿದ್ದೆ ಅಂತಾರೆ ಅವರು. ಪೊಲೀಸರು ಇವ್ರಿಗೂ ಹಾಗೆ ಹೇಳಿದ್ರಂತೆ, ಸಿ ಟಿ ರವಿ ಅವರು ಸೇಫ್ಟಿಗೆ ಹೊರಗಡೆ ಕರ್ಕೊಂಬಂದಿದ್ದೀವಿ ನಾವು ಅಂತ, ಅವರು ಸೇಫ್ ಆಗಿರಲಿ ಅಂತ ಗಾಡೀಲಿ ಹೊರಗಡೆ ಕರ್ಕೊಂಡು ಹೋಗಿದ್ದೀವಿ ಅಂತ. ಈ ಬೆಳಗಾವಿ ಜಿಲ್ಲೆ ಹಂಗಿದ್ರೆ ಬೇರೆ ಥರನೇ ಅರ್ಥ ಮಾಡ್ಕೋಬೇಕು ನಾವು ಇದನ್ನು. ಫಸ್ಟ್ ಆಫ್ ಆಲ್ ಸಿ ಟಿ ರವಿ ಸುವರ್ಣಸೌಧದಲ್ಲೇ ಸೇಫ್ ಅಲ್ಲ, ಹೌದಾ? ಹಲ್ಲೆ ಆಯಿತು ಅವ್ರ ಮೇಲೆ ಸುವರ್ಣಸೌಧದಲ್ಲಿ, ಅಂದರೆ ವಿಧಾನಸೌಧಕ್ಕೆ ಸಮಾನಾಂತರ ಅದು. ಅದರ ಒಳಗೆ ಒಬ್ಬ ಶಾಸಕರೇ ಸೇಫ್ ಅಲ್ಲ, ಅಲ್ಲೇ ಹಲ್ಲೆ ಆಗುತ್ತೆ ಅವ್ರ ಮೇಲೆ. ಪೊಲೀಸ್ ಸ್ಟೇಷನ್ ಒಳಗೂ ಸಿ ಟಿ ರವಿ ಅವರು ಸೇಫ್ ಅಲ್ಲ ಅಂದರೆ ಇನ್ನೇನು ಬೆಳಗಾವಿ ಅಂತ.
ಪೊಲೀಸ್ ಸ್ಟೇಷನ್ ಒಳಗೂ ಸಿ ಟಿ ರವಿ ಸೇಫ್ ಅಲ್ಲ. ಸಿ ಟಿ ರವಿ ಅವರಿಗೆ ಸೇಫ್ ಆದ ಜಾಗ ಯಾವುದು ಅಂತ ಪೊಲೀಸರು ಡಿಸೈಡ್ ಮಾಡಿದ್ರು. ಕಬ್ಬಿನ ಗದ್ದೆ, ಕಲ್ಲಿನ ಕ್ವಾರಿಲಿ ಸಿ ಟಿ ರವಿ ಸೇಫು, ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಸೇಫ್ ಅಲ್ಲ ಅಂತ ಪೊಲೀಸರು ನಿರ್ಧಾರ ಮಾಡಿ ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಈಗ ಆಯಿತು, ನೀವು ಹೇಳಿ ನಾವು ನಂಬ್ತೀವಿ, ಅವರ ಸುರಕ್ಷತೆಗಾಗಿ. ನಮಗೆ ಅರ್ಥ ಆಗಲ್ಲೇನ್ರಿ ಇದೆಲ್ಲ. ಪೊಲೀಸರು ಇಂಥ ಸಂದರ್ಭದಲ್ಲಿ ಸೈಕಿ ಜೊತೆ ಆಟ ಆಡ್ತಾರೆ. ಸೈಕಿ ಜೊತೆಗೆ ನಮ್ಮ ಪವರ್ ನಾವು ನಿಮಗೆ ತೋರಿಸ್ತೀವಿ ಅನ್ನೋ ಆಟ ಅದಷ್ಟೇ. ಎವ್ರಿಥಿಂಗ್. ಯಾರು ಬಂದರೆ ಇನ್ಸ್ಪೆಕ್ಟರ್ ಚೇಂಬರಲ್ಲಿ ಚೇರ್ ಕೊಟ್ಟು ಕೂಡಿಸ್ಬೇಕು, ಯಾರು ಬಂದರೆ ಪಕ್ಕದಲ್ಲಿ ನಿಲ್ಲಿಸ್ಬೇಕು. ಅಲ್ಲಿಂದ ಶುರುವಾಗತ್ತೆ ಈ ಸೈಕಾಲಜಿಕಲ್ ಗೇಮ್. ಇವತ್ತು ನಿಮ್ಮ ಡೇ ಇದೆ, ನೀವೇನು ಮಾಡ್ತಿರೋ ಮಾಡಿ, ನಾಳೆ ನನ್ನ ಡೇ ಬರುತ್ತಲ್ಲ ನಿಮ್ಗೆ ತೋರಿಸ್ತೀನಿ ಅನ್ನುವಂಥವ್ರಿದ್ದರೆ ಇದಕ್ಕೆ ಎದೆಗುಂದೋದಿಲ್ಲ. ಇವತ್ತು ಟುಡೇ ಈಸ್ ಯುವರ್ ಡೇ, ಯು ಪ್ಲೇ ವಾಟ್ ಎವರ್ ಯು ವಾಂಟ್ ಟು ಪ್ಲೇ. ಬರ್ತಲ್ಲ ನಾಳೆ ನನ್ನ ಡೇ, ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅನ್ನುವ ಮನಸ್ಥಿತಿಯವರಿದ್ದರೆ ಇದಕ್ಕೆಲ್ಲ ಈಲ್ಡ್ ಆಗೋದಿಲ್ಲ. ಉಳಿದೇ ಇರೋರು ಕುಸಿತೋಗ್ಬಿಡ್ತಾರೆ. ಈಗ ನೋಡಿ, ಇವರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟರು. ಶಿಕ್ಷೆ ಪ್ರಮಾಣ 3 ವರ್ಷ ಒಂದು ಕಲಮ್ನಲ್ಲಿ, 1 ವರ್ಷ ಒಂದು ಕಲಮ್ನಲ್ಲಿ, ಅರೆಸ್ಟೇ ಮಾಡೋಂಗಿಲ್ಲ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ, ನೋಟಿಸ್ ಕೊಡಬೇಕು, ವಿಚಾರಣೆ ಕರಿಬೇಕು. ರಿಪೀಟೆಡ್ ನೋಟಿಸ್ ಕೊಟ್ಟ ಮೇಲೂ ವಿಚಾರಣೆಗೆ ಬರದೇ ಹೋದರೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ನ ಪ್ರಶ್ನೆ ಯಾವಾಗ? 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗಬಹುದಾದ ಕಲಂನ ಅಡಿಯಲ್ಲಿ ಪ್ರಕರಣ ದಾಖಲಾದಾಗ. ಕರ್ಕೊಂಬಂದ್ರು ಹೊತ್ಕೊಂಬಂದರು, ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ ಸುತ್ತಾಡಿಸಿದ್ರೆ ಎಲ್ಲ ಆಯಿತು. ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸಿ ಟಿ ರವಿ ಅವರು ಕಂಪ್ಲೇಂಟ್ ಕೊಟ್ಟರೆ, ಹಲ್ಲೆ ಮಾಡಿದವರು ಯಾರನ್ನೋದನ್ನು ಹೆಸರು ಸೇರಿಸಿ ಕೊಟ್ಟಿದ್ದಾರೆ ಇವರು. ಸಂಗನಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ PA. ಸದ್ದಾಂ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ PA ಸದ್ದಾಂ ಅಂತ. ಇವರ ನೇತೃತ್ವದಲ್ಲಿ ಬಂದ 40-50 ಜನ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕಾಪಿ ಎಲ್ಲೋಯ್ತು, ಹೋಗ್ಬಿಡ್ತದ್ದು ರಾತ್ರಿ. ಇಲ್ಲ, FIR ಮಾಡಲಿಲ್ಲ. ಕೊನೆಗೆ BJPಯ ತಂಡವೊಂದು, BJPಯ ನಿಯೋಗವೊಂದು ಕಂಪ್ಲೇಂಟ್ ಕೊಟ್ಟಿದ್ದರ ಆಧಾರದ ಮೇಲೆ FIR ಮಾಡ್ಕೊಂಡಿದ್ದಾರೆ. ಯಾರ ವಿರುದ್ಧ? 10 ಜನ ಅಪರಿಚಿತರು ಅಂತ. ಅಲ್ರಿ, ಜಗತ್ತು ನೋಡಿದೆ ವಿಡಿಯೋ. ಸಂಗನಗೌಡರು, ಸದ್ದಾಮು ಇರುವಂಥ ವಿಡಿಯೋ. ಸಂಗನಗೌಡ, ಸದ್ದಾಂ ಮತ್ತು ಇತರರು ಅಂತಾರು ಕಂಪ್ಲೇಂಟ್ ಆಗಿದ್ರೆ ಆ ಮಾತು ಬೇರೆ. ಇಲ್ಲ, ಅಪರಿಚಿತರು ಅಂತ. ಅಪರಿಚಿತರ ವಿರುದ್ಧ ದೂರಂತೆ, ಅಪರಿಚಿತರ ವಿರುದ್ಧ ಕ್ರಮ ಕೈಗೊಳ್ತಾರಂತೆ, ಆರೋಪಿಗಳನ್ನು ಬಂಧಿಸ್ತೀವಿ ಅಂತ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ಅವ್ರ ಮೇಲೆ ಯಾಕಿಲ್ಲ ಅಂತ ಸಿ ಟಿ ರವಿ ಅವರ ಪ್ರಶ್ನೆ. ಕೇಳಿಸ್ಕೊಳ್ಳಿ. ಒಂದು ಲೆಟರ್ ಬಂದಿದೆ. ಆ ಲೆಟರ್ ಮೇಲೆ ನಾವು ಬಾಗವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ನಿನ್ನೆ ರಾತ್ರಿ ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಹೆಸರಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ, ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅದು ಕಾಣ್ತಾ ಇದೆ, ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಅವ್ರು ಯಾರು ಅಪರಿಚಿತರಲ್ಲ. ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನು ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನೂ ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಸಿ ಟಿ ರವಿಯ ಮೇಲೆ 15 ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ. ಸಿ ಟಿ ರವಿ ಕೊಟ್ಟ ದೂರು 15 ದಿನ ಸಮಯ ಇದೆ ಅಂತ ಹೇಳ್ತಾರೆ. ಎಲ್ಲ ವರ್ತನೆಗಳು ಹೆಂಗಿದ್ದಾವೆ ಅಂದರೆ, ಅಲ್ಲಿ ಕೇಂದ್ರದಲ್ಲಿ BJP ಅವರು ಮಾಡೋದು ನೋಡಿದ್ರು ಹಾಗೆ ಅನಿಸುತ್ತೆ. ಶಾಶ್ವತವಾಗಿ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಥರ ವರ್ತನೆ ಅವ್ರದ್ದು. ಇಲ್ಲಿ ಕಾಂಗ್ರೆಸ್ನವ್ರದ್ದು ಹಾಗೆ ಶಾಶ್ವತವಾಗಿ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ. ಒಂದು ಅಧಿಕಾರಿಗಳ ಮಧ್ಯದಲ್ಲಿ ಈಲ್ಡಾಗಬಾರ್ದು. ಸರ್ಕಾರ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ BJPದು ಬರುತ್ತಾ, ಕಾಂಗ್ರೆಸ್ಸಿಂದ ಬರುತ್ತಾ, ಮೈತ್ರಿಕೂಟದ ಬರುತ್ತಾ, ಅಧಿಕಾರಿಗಳು ಇವರೇ ಇರ್ತಾರಾ? ಅಧಿಕಾರಿಗಳು ಇವರೇ ಇರ್ತಾರೆ. ಅಲ್ಲೂ ವಿಚಿತ್ರಪ್ಪ. ನಾವು ಊಟ ಹೊಡ್ಕೊಂಡು ಕುತ್ಕೊಳ್ಳೋರು ಅನ್ನೋ ಥರ ಬಿಹೇವಿಯರ್. ಈಗ ತನಿಖಾ ಸಂಸ್ಥೆಗಳನ್ನು ವಿಪಕ್ಷಗಳ ಮೇಲೆ ಮೋದಿ ಬಳಸ್ಕೋತಾರೆ. ಅದಕ್ಕೂ ಇಲ್ಲಿ ಬರ್ತಾ ಇರೋ ಆರೋಪಕ್ಕೂ ಮೂಲತಃ ವ್ಯತ್ಯಾಸ ಏನಿದೆ ಹೇಳಿ ನನಗೆ. ವಾಟ್ ಈಸ್ ಬೇಸಿಕ್ ಡಿಫ್ರೆನ್ಸ್ ಏನು? ಹಾಗೆಲ್ಲ ಹೋಲಿಕೆ ಮಾಡಬೇಡಿ ಅಂತಾರೆ. ನಾನು ಸಾಯಂಕಾಲ ಅದೇ ಕೇಳ್ತಾ ಇದ್ದೆ. ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಿ.
ಪಾಕಿಸ್ತಾನ್ ಜಿಂದಾಬಾದ್ ಟೆಲಿಕಾಸ್ಟ್ ಮಾಡ್ತಿದ್ದೀವಿ ಇಲ್ಲಿ ಅಂತಿದ್ದಾರೆ ನೋಡಿ ಅಂತ. ಅವ್ರು ನಾಸಿರ್ ಖಾನ್ ಜಿಂದಾಬಾದ್ ಅಂತಿದ್ದಾರೆ, ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಥರ ಕೇಳಿಸ್ತಿದ್ಯಾ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ರು ನಮಗೆ. 10 ಸಲ ಕೇಳಿದ್ದೀನಿ ರೀ, ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂತಿದ್ದಾರೆ, ನಿಮ್ಗೆ ಹೆಂಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿಸ್ತಿದೆ ಅಂತ ನಮ್ಮನ್ನೇ ಕೇಳಿದ್ರು. ಅಂದರೆ ನಮ್ಮ ಕಿವಿ ನಾವೇ ನಂಬಾರ್ದು ಅನ್ನೋರ್ತಾರೆ. FSL ರಿಪೋರ್ಟ್ ಬಂತು, ಅವ್ರು ಅಂದಿದ್ದೇ ಪಾಕಿಸ್ತಾನ್ ಜಿಂದಾಬಾದು. FSL ರಿಪೋರ್ಟ್ ಬಂದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇದು ಏನಿಲ್ಲ, ಎಲ್ಲಿದೆಯೋ ವಿಡಿಯೋ. ಅಟ್ಲೀಸ್ಟ್ ಪೊಲೀಸರು ಕೊಡ್ರಮ್ಮ ಅದು ವಿಡಿಯೋ ಎಲ್ಲಿದೆ ನೋಡ್ಕೊಂಡಾರು ಅರೆಸ್ಟ್ ಮಾಡ್ತೀವಿ ಅನ್ನಲಿಲ್ಲ. ಇಲ್ಲ 4 ಗಂಟೆಗೆ ಕಂಪ್ಲೇಂಟು, 5 ಗಂಟೆಗೆ ಅರೆಸ್ಟು. 4 ಗಂಟೆ ಕಂಪ್ಲೇಂಟು, 5 ಗಂಟೆಗೆ FIR, 6 ಗಂಟೆಗೆ ಅರೆಸ್ಟೇ. ಈ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ತೋರಿಸಿದ ಮುನ್ನೆಚ್ಚರಿಕೆ ಇಲ್ಲಿ ತೋರಿಸ್ಬೇಕಾಗಿತ್ತಾ, ತೋರಿಸ್ಬಾರ್ದಾಗಿತ್ತ? ನಾನು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹರ್ಟ್ ಆದರು, ಬೇಜಾರು ಮಾಡಿಕೊಂಡ್ರು, ದೂಸರ ಮಾತೇ ಇಲ್ಲ ರೀ. ಯಾರಿಗಾದ್ರೂ ಹರ್ಟ್ ಆಗುತ್ತೆ ಆ ಶಬ್ದಗಳನ್ನು ಕೇಳಿಸಿಕೊಂಡಾಗ. ಪೊಲೀಸರು ಆ್ಯಕ್ಷನ್ ತಗೊಳ್ಳೋವಾಗ ಕಾನೂನು ನಿಯಮ ಅಂತ ಒಂದು ಇರುತ್ತಲ್ಲ, ರೂಲ್ ಬುಕ್ ಅಂತ ಒಂದು ಇರುತ್ತಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾನೆ, ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀನಿ, ರಾಷ್ಟ್ರಪತಿಗಳಿಗೆ ಪತ್ರ ಬರಿತೀನಿ, ನನಗೆ ಅನ್ಯಾಯ ಆಗಿದೆ, ನ್ಯಾಯ ತಗೋತೀನಿ ಅಂತ. ಬೆಳಗಾವಿ ಚಲೋ ಮಾಡ್ತೀವಿ ಅಂತಾರೆ ಇವರು. ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಬೆಳಗಾವಿ ಚಲೋ ಮಾಡೋಣ ಅಂತಿದಾರಂತೆ. ಬೆಳಗಾವಿ ಚಲೋ ಮಾಡ್ತೀವಿ ಅಂತಾರೆ CT ರವಿ ಅವರು. ಅದಕ್ಕೆ ಅವಕಾಶ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು. ಕೇಳಿಸ್ಕೊಳ್ಳಿ. ಕಾನೂನು ಕ್ರಮವನ್ನೂ ಕೈಗೊಳ್ತೀವಿ, ಹಕ್ಕುಚ್ಯುತಿಯನ್ನೂ ಮಂಡಿಸ್ತೀನಿ, ಮಾನವ ಹಕ್ಕುಗಳಿಗೂ ದೂರು ಸಲ್ಲಿಸ್ತೀವಿ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ರಿಜಿಸ್ಟರ್ ಮಾಡದೇ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ, ಹಲ್ಲೆ ಮಾಡಿದವ್ರನ್ನ, ಕುಮ್ಮಕ್ಕು ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ದರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ಅದೆಲ್ಲ ನಾವು ಮಾಡ್ಕೊಳ್ತೀವಿ. ಕಾನೂನು ವ್ಯವಸ್ಥೆ ಏನು ಬೇಕೋ ಅದನ್ನೆಲ್ಲ ನಾವು ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ನಿಮಗೆ ಅದಕ್ಕೆಲ್ಲ ಅಂತ ಹೇಳ್ತೀವಿ. ಮತ್ತು ಅದ್ರನ್ನು ಮೀರಿ ಅವರು ಮಾಡೋದಕ್ಕೆ ಹೋದ್ರೆ ಕಾನೂನು ಸುವ್ಯವಸ್ಥೆ ಮಾಡೋದಕ್ಕೆ ಏನು ಬೇಕೋ ಪೊಲೀಸ್ನವರು ಕ್ರಮ ತಗೊಳ್ತಾರೆ. ಕಾನೂನು ಪರಮೇಶ್ವರ್ ಅವರಿಗೆ ಇಲ್ಲೇ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ಪೊಲೀಸರು ಮಾಡಿದಾರಲ್ಲ, ನೀವು ಒಂಥರ ಮುಜುಗರ ಆಗ್ಬಿಡ್ತಾ ಪೊಲೀಸರು ಮಾಡಿದ್ದರು. ಪರಮೇಶ್ವರು ನಾಟ್ ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವರ್ಡ್ಸ್ ಅವ್ರು ಹೇಳ್ತಾರೆ. ಒಂದೊಂದು ಸಲ ಈಗ ಮಾಡಿಟ್ಬಿಡ್ತಾರೆ ರೀ, ನಾವೇನೋ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಪೊಲೀಸರು ಮಾಡೋದಕ್ಕೆ ಅಂತ. ಕಾಂಗ್ರೆಸ್ನಲ್ಲಿ ಒಬ್ಬರು ಕೂಡ ಪೊಲೀಸರು ಮಾಡಿದ್ದು ಕರೆಕ್ಟ್, ಸೋ ವಾಟ್ ಅನ್ನುವ ಒಬ್ಬ ನಾಯಕರು ಇಲ್ಲ. ಹಾಗೆ BJPಯಲ್ಲಿ CT ರವಿ ಹೇಳಿದ ಶಬ್ದ ಕರೆಕ್ಟು, ಸೋ ವಾಟ್ ಅಂತ ಹೇಳೋ ಒಬ್ಬ ನಾಯಕರು ಇಲ್ಲ. ಅಲ್ಲಿಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾನ್ಷಿಯನ್ಸ್ ಅನ್ನೋದು ನೋಡ್ಕೊಂಡು ಮಾತಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಒಳ್ಳೇದು ಈ ಕೇಸ್ನಲ್ಲಿ, ಅಷ್ಟರ ಮಟ್ಟಿಗೆ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.